ಅಪ್ಪ ಅಮ್ಮ ಇಲ್ದಿರೋ ನನ್ನನ್ನು ನನ್ನ ಚಿಕ್ಕಪ್ಪ ಸ್ವಂತ ತಂದೆ ತಾಯಿ ಥರ ನೋಡ್ಕೋತಿದ್ರು. ಇವಳು ಮದುವೆ ದಿನ ನನಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ನನ್ನ ಚಿಕ್ಕಪ್ಪ ನನ್ನನ್ನು ನೋಡಿಕೊಂಡು ಮದುವೆ ಮಂಟಪಕ್ಕೆ ಹೋಗೋಷ್ಟರಲ್ಲಿ 5 ನಿಮಿಷ ಲೇಟಾಗಿತ್ತು. ಅಷ್ಟಕ್ಕೆ ಅವ್ರನ್ನ ಇವಳು ರಿಜೆಕ್ಟ್ ಮಾಡಿಬಿಟ್ಲು. ಪಾಪ ನಮ್ಮ ಚಿಕ್ಕಪ್ಪ ಆ ಅವಮಾನ ತಾಳಾರ್ದೆ ಆತ್ಮಹತ್ಯೆ ಮಾಡಿಕೊಂಡ್ರು. ನಾನು ಅನಾಥೆ ಆದೆ. ಇಷ್ಟಕ್ಕೆಲ್ಲ ಕಾರಣ ಈ ಗೀತಾಂಜಲಿನೇ. ಅವತ್ತಿಂದ ಇವತ್ತಿನವರೆಗೂ ಈ ಸೇಡನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಯಾವತ್ತು ಈ ಸೇಡ್ ತೀರುತ್ತೋ ಅಂತ ಕಾಯ್ತಿದ್ದೆ. ಇವತ್ತದು ನೆರವೇರ್ತು. ವಾವ್, ಆಲ್ರೆಡಿ ಒಂದು ಮೇನ್ ವಿಕೆಟ್ ಬಿದ್ದಿದೆ. ಗೀತಾಂಜಲಿ, ನನ್ನ ಮಾತಿನ್ನೂ ಮುಗ್ದೇ ಇಲ್ಲ, ಆಗಲೇ ಗೊಟ್ಟಕ್ಕೆ ಅಂದ್ಬಿಟ್ಯಾ? ಅಮ್ಮ ಅಮ್ಮ ಅಮ್ಮ, ಹಾಯ್ ಮುಚ್ಚ ಶಿವಾನಿ. ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಕೊಚ್ಕೋಬೇಡ. ನಿಮ್ ಚಿಕ್ಕಪ್ಪ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅವ್ರು ಹೇಳಿತನ. ನಿಮ್ ಚಿಕ್ಕಪ್ಪ ವಿದ್ಯಾವಂತರು. ಅವರು ಒಂದು ಹುಡುಗಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನ ಯಾರು ಒಪ್ಕೊಳ್ಳಲ್ಲ ಶಿವಾನಿ. ಅದ್ರ ಬದಲು ಆ ಹಠಕ್ಕೆ ಅವ್ರು ಏನಾದ್ರೂ ಸಾಧನೆ ಮಾಡ್ಬೇಕಿತ್ತು. ಅವ್ರನ್ನ ಅವರೇ ಪ್ರೂವ್ ಮಾಡ್ಕೋಬೇಕಿತ್ತು. ಅದನ್ ಬಿಟ್ಟು ಹೇಳಿ ತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ನಮ್ಮ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಕಾರಣ ಅಲ್ಲ ಶಿವಾನಿ. ಸತ್ಯ ಸತ್ಯ, ಹೌದು, ರಾಣಿ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಿನ್ನ ನೋಡ್ಸಕ್ಕೋಸ್ಕರ ತಾನೆ ನಿನ್ ಚಿಕ್ಕಪ್ಪ ಮದುವೆ ಮಂಟಪಕ್ಕೆ ಲೇಟ್ ಆಗಿ ಬಂದಿದ್ದು. ಅದನ್ನ ಅತ್ತೆ ಹತ್ರ ಹೇಳಿ ಅಲ್ಲೇ ಎಲ್ಲ ಬಗೆಹರಿಸ್ಬೇಕಿತ್ತು. ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೆಂತ ಪಾಪದ ಕೆಲಸ ಅಂತ ನಿನ್ ಚಿಕ್ಕಪ್ಪನ್ ಗೊತ್ತಾಗಿಲ್ವಾ? ನಿನ್ ಚಿಕ್ಕಪ್ಪನ ವಿಷಯ ಬಿಟ್ಟಾಕು. ನೀನು ಅತ್ತೆ ಹತ್ರ ಸ್ವಂತ ಮಗಳು ಅಂತ ಹೇಳಿ ಅವ್ರ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ಇದ್ ನಿಂಗೆ ಸರಿ ಅನ್ಸತ್ತಾ? ನೀನಂತವ್ರನ್ನ ಸ್ವಂತ ಅಮ್ಮ ಅಂತ ತಿಳ್ಕೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ಅವರು ನಿನ್ನ ಸ್ವಂತ ಮಗಳು ಅಂತ ಅನ್ಕೊಂಡಿದ್ರು. ನೀನ್ ಅವ್ರ ಪ್ರೀತಿಗೆ ಮೋಸ ಮಾಡಿ ಅವ್ರಿಗೆ ವಿಷ ಹಾಕ್ಬಿಟ್ಟೆ. ಇಷ್ಟಕ್ಕೂ ತಾಯಿ ಮಗಳ ಸಂಬಂಧ ಅಂದ್ರೇನು, ಆ ಪವಿತ್ರವಾದ ಬಾಂಧವ್ಯ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ದೆ ಅವ್ರ ನಂಬಿಕೆಗೆ ಚೂರಿ ಹಾಕ್ಬಿಟ್ಟಿಯಲ್ಲೇ. ವಿಶ್ವ ವಿಶ್ವ ವಿಶ್ವ, ನೀನ್ ಪ್ರೀತಿಸ್ತಿದ್ದೆ ತಾನೆ, ಅವನ್ಯಾಕೆ ಸಾಯಿಸ್ದೆ? ನನ್ನ ಜೀವನದಲ್ಲಿ ಪ್ರೀತಿಗಿಂತ ದ್ವೇಷಕ್ಕೆ ಬೆಲೆ ಇರೋದು. ನನ್ನ
ದ್ವೇಷ ತೀರ್ಸ್ಕೊಳ್ಳೋಕ್ಕೋಸ್ಕರ ನನ್ನ ಪ್ರೀತಿನ ಬಲಿ ಕೊಟ್ಟೆ ಅಷ್ಟೇ. ಶಿವಾನಿ, ನೀನೀಗೇನು ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ಎಲ್ಲರೂ ಸತ್ತೋಗಿದ್ದಾರೆ, ಇವರಿಬ್ರು ಮಾತ್ರ ಹೇಗೆ ಬದುಕಿದ್ದಾರೆ ಅಂತ ತಾನೆ. ಶಿವಾನಿ, ನೀನು ಅನ್ಕೊಂಡ ಹಾಗೆ ನಾನು ರಾಜ ವಿಷ ಕುಡ್ದಿಲ್ಲ. ನಾವಷ್ಟೇ ಅಲ್ಲ, ಇಲ್ಲಿರೋರು ಯಾರೂ ವಿಷ ಕುಡ್ದಿಲ್ಲ. ಹಾಗಾದ್ರೆ ಇವರೆಲ್ಲ ಹೇಗೆ ಸತ್ತಿದ್ದಾರೆ? ಇವ್ರು ಯಾರು ಸತ್ತಿಲ್ಲ. ಅಮ್ಮ, ಅಪ್ಪ, ಅತ್ತೆ, ಮಾವ, ವಿಶ್ವ, ಸತ್ಯ, ಇಲ್ಲ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಶಿವಾನಿ, ಸಾಯಿಸೋರ್ಗಿಂತ ಬದುಕಿಸೋ ದೇವರು ತುಂಬ ದೊಡ್ಡವನು. ಅವನು ನಮ್ಮನ್ನೆಲ್ಲರನ್ನೂ ಕಾಪಾಡ್ಬಿಟ್ಟ. ಹೌದು, ಈ ಥರ ನಾಟಕ ಮಾಡೋಕ್ಕೆ ನಾನೇ ಇವ್ರಿಗೆ ಹೇಳಿ. ಯಾವಾಗ ನೀನು ಅಜ್ಜಿನ ಸಕ್ಕರೆ ತರಕ್ಕೆ ಕಳಿಸಿದ್ಯೋ ಆವಾಗಲೇ ನಮ್ಗೆ ಡೌಟ್ ಬಂತು. ಅದಕ್ಕೆ ನಾನು ರಾಣಿ ಸೇರಿಕೊಂಡು ರಾಜ, ಈ ಶಿವಾನಿ ಎಂಥವಳು ಅಂತ ಅಮ್ಮಂಗೆ ಪ್ರೂವ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಅವಳು ತುಂಬ ಕಿಲಾಡಿ. ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಡಬಲ್ ಗೇಮ್ ಮಾಡ್ತಾಳೆ. ರಾಣಿ, ನೀನು ಹೇಳ್ತಿರೋದು ಕರೆಕ್ಟು. ಇನ್ಮೇಲೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ರಾಣಿ, ಜ್ಯೂಸ್ ಮಾಡ್ತಾ ಇದ್ದೆ, ಸಕ್ಕರೆ ಖಾಲಿಯಾಗಿದೆ. ಬೇಗ ಅಂಗಡಿಗೆ ಹೋಗಿ ತೊಗೊಂಬಂದ್ಬಿಡ್ತೀನಿ. ಬಡಿ, ನಾನು ಅಡುಗೆ ಮನೇಲಿರಲ್ಲ. ಬೇಡ ರಾಣಿ, ಶಿವಾನಿ ಜ್ಯೂಸ್ ಮಾಡ್ತಾ ಇದ್ದಾಳೆ. ಪಾಪ ರಾಜನಂತೂ ಮದುವೆ ಆಗಬೇಕಾಗಿಲ್ಲ. ಮದುವೆಗೆ ಮುಂಚೆ ಸ್ವಲ್ಪ ಖುಷಿಯಾಗಿರಿ. ಬರಲಾ? ರಾಜ, ಶಿವಾನಿ ಅಡುಗೆ ಮನೇಲಿದ್ದಾಳೆ ಅಂದರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ನನಗೂ ರಾಣಿ, ಬಾ ಏನು ಮಾಡ್ತಿದ್ದಾಳೆ ಅಂತ ನೋಡೋಣ. ರಾಣಿ, ನೀವು ಜ್ಯೂಸ್ಗೇನು ಮಿಕ್ಸ್ ಮಾಡ್ತಿದ್ದಾಳೆ. ಹೌದು ರಾಜ. ನೀನು ಇಮಿಡಿಯೇಟಾಗಿ ಹೋಗಿ ಜ್ಯೂಸ್ನ ಚೇಂಜ್ ಮಾಡಿಬಿಡು. ನಾನು ಒಳಗಡೆ ಹೋಗಿ ಎಲ್ರಿಗೂ ಶಿವಾನಿ ವಿಷಯನ ತಿಳಿಸ್ಬಿಡ್ತೀನಿ. ಶಿವಾನಿ, ಒಂದು ಮಾತು ಹೇಳ್ತೀನಿ ತಿಳ್ಕೊ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಲಿ ಬೇರೆಯವ್ರನ್ನ ಸಾಯಿಸೋದಕ್ಕಾಗಲಿ ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ. ದ್ವೇಷ ಯಾವತ್ತು ಎಲ್ರನ್ನು ಸಾಯಿಸುತ್ತೆ, ಆದರೆ ಪ್ರೀತಿ ಎಲ್ರನ್ನು ಬದುಕಿಸತ್ತೆ. ಮೊದಲು ಎಲ್ರೂ ಪ್ರೀತಿನ ಗೆಲ್ಲಕ್ಕೆ ನೋಡು, ಆಗ ನೀನು ಗೆಲ್ತೀಯ. ಇಲ್ಲಾಂದ್ರೆ ಇದೇ ಥರ ಸೋಲ್ತೀಯ. ಇಲ್ಲ, ನಾನು ಸೋಲಲ್ಲ. ನಾನು ಸೋಲ್ಬಾರ್ದು.
ಎಷ್ಟು ಬೇಗ ಜೀವನದಲ್ಲಿ ಸೋಲನ್ನು ಒಪ್ಕೊಂಡ್ಬಿಟ್ಟಿಯ ಶಿವಾನಿ. ಮತ್ತೇನೋ ಅವಾಗ ಹೊಡ್ಕೊತಾ ಇದ್ದೆ, ಸೇರ್ ತಿರ್ಸ್ಕೋಬೇಕು ಹಾಗೆ ಹೀಗೆ ಅಂತ. ಎಲ್ಲೋಯ್ತು ಆ ಜಂಬ. ಈಗ ಈ ವಿಷಾನ ಕುಡಿದ್ಬಿಟ್ರೆ ಅದೆಲ್ಲ ಬಿಡ್ತಾ? ಅಪ್ಪ ನೀವು ಚೆನ್ನಾಗೇ ಇದ್ದೀರಾ? ಮತ್ತೆ ಕೋಮಕ್ಕೆ ಹೋಗಿದ್ದು? ಎಲ್ಲ ದೇವರ ಲೀಲೆಮ್ಮ. ಆಕ್ಸಿಡೆಂಟ್ ಆದಮೇಲೆ ಇವತ್ತಿನ ಬೆಳಗಿನ ತನಕ ಏನು ನಡೀತು ಅಂತ ನನಗೆ ಏನೂ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಏನಾಯಿತು ಅಂತಂದ್ರೆ, ಬಡಿಗೆ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಯಾರಾದ್ರೂ ಒಬ್ರು ಬೇಕು. ಅಯ್ಯಯ್ಯೋ, ವೈರ್ ಬಿಚ್ಕೊಂಡ್ಬಿಟ್ಟಿದೆ. ಮೇನ್ ಸ್ವಿಚ್ ಆಫ್ ಮಾಡಿ ಬರ್ತೀನಿ. ಇಷ್ಟು ನಡೀತು. ಅಂದಹಾಗೆ ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಗೊತ್ತಿಲ್ಲ. ನಾನು ಈ ಸ್ಥಿತಿಗೆ ಬರೋದಕ್ಕೆ ನಾನು ಮಗಳು ಅಂತ ಅಕ್ಕರೆಯಿಂದ ಶಿವಾನಿ ಅಂತ ಕರ್ಕೊಂಡು ಬಂದ್ನಲ್ಲ, ಈ ಗೌತಮಿ ಇವಳೇ ಕಾರಣ. ಈ ವಿಷಯ ಬೆಳಗ್ಗೆನೇ ರಾಣಿಗೆ ಹೇಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನೀವೆಲ್ಲ ಲಗ್ನ ಪತ್ರಕ್ಕೆ ಹಿಡ್ಕೊಂಡು ಇಲ್ಲಿಗೆ ಬರೋರಿದ್ರಿ ಅಂತ ಗೊತ್ತಾಯಿತು. ಇಲ್ಲಿಗೆ ಬಂದ ಮೇಲೆ ಇವಳೇನಾದರೂ ಕುತಂತ್ರ ಮಾಡ್ಬೋದು ಅಂತ ಅನುಮಾನ ಬಂತು. ಅದಕ್ಕೆ ನಾನು ಯಥಾವತ್ ಬುದ್ಧಿ ಸರಿ ಇಲ್ಲದೆ ಇರೋ ಥರ ಹಾಗೇ ನಟಿಸ್ಕೊಂಬಂದೆ. ಈ ಪಾತ್ಗೆ ಜ್ಯೂಸ್ಗೆ ವಿಷ ಹಾಕಿದ್ದನ್ನ ಬರೀ ರಾಜಾರಾಣಿ ಅಲ್ಲ, ನಾನು ನೋಡಿದೆ. ಅದೇ ಸಮಯದಲ್ಲಿ ಅದನ್ನು ಇವಳಿಗೆ ಕುಡ್ಸೋಣ ಅಂತನೂ ತೀರ್ಮಾನ ಮಾಡಿದ್ದೆ. ಅಷ್ಟರಲ್ಲಿ ಯಾವಾಗ ರಾಜಾರಾಣಿ ಬೇರೆಯವ್ರ ಪ್ರಾಣ ಎಲ್ಲ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರು, ನನಗೂ ಸರಿ ಅನ್ನಿಸ್ತು. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾನು ಸುಮ್ಮನೆ ಇಲ್ಲ. ಅಂದಿದ್ರೆ ನೀನು ನನಗೆ ಕೊಟ್ಟ ಬಳುವಳಿಗೆ ನಾನೇ ನನ್ನ ಕೈಯಾರ ನಿನಗೆ ಕೊಡ್ಸೋಣ ಅಂತ ತೀರ್ಮಾನ ಮಾಡಿದ್ದೆ. ರೀ, ಏನು ಹೇಳ್ತಿದ್ದೀರಾ ನೀವು? ಶಿವಾನಿ ಹಾಗೆ ಮಾಡಿದ್ಲು ಅಂತ ನಾವು ಹಾಗೆ ಮಾಡೋಕ್ಕಾಗತ್ತಾ? ದ್ವೇಷನ ದ್ವೇಷದಿಂದ ಗೆಲ್ಲಬಾರ್ದು, ಪ್ರೀತಿಯಿಂದ ಗೆಲ್ಲಬೇಕು. ಅವಳು ನನ್ನನ್ನು ಅಮ್ಮ ಅಂತ ಕರೆದಿದ್ದಾಳೆ.
ಹಾಗಾಗಿ ಅವಳು ನನ್ನ ಮಗಳೇ. ನೋಡಿದ್ಯಾ ಶಿವಾನಿ, ಇದು ತಾಯಿ ಪ್ರೀತಿ ಅಂದ್ರೆ. ಅಂಥದ್ರಲ್ಲಿ ನೀನು ಇವ್ರನ್ನೇ ಸಾಯ್ಸಕ್ ಕೊಟ್ಟಿದ್ಯಲ್ಲ. ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ನಿಮ್ಮ ಕುಟುಂಬನೇ ಸರ್ವನಾಶ ಮಾಡಬೇಕು ಅಂತ ನಾನು ನಿಮ್ಮನೆ ಕಾಲಿಟ್ಟೆ. ಆದರೆ ನೀವು ನನ್ನಲ್ಲಿರೋ ದ್ವೇಷನ ಅಳಿಸಿ ನಾನು ಸಾಯೋದನ್ನು ತಪ್ಪಿಸ್ಬಿಟ್ರಿ. ನೀವು ನನ್ನೊಳಗಿರೋ ದ್ವೇಷನ ಅಳಿಸಿ ನನ್ನ ಒಳ್ಳೆಯವಳನ್ನಾಗಿ ಮಾಡಿದ್ದೀರಾ. ನಿಮ್ಮಂಥ ಒಳ್ಳೆ ಅಮ್ಮನ ಮುಂದೆ ನನಗೆ ಬದುಕೋ ಯೋಗ್ಯತೆ ಇಲ್ಲ. ನನಗೆ ಸಾಯ್ಬೇಕು ಅನ್ನಿಸ್ತಿದೆ. ಬೇಡ ಶಿವಾನಿ, ಬೇಡ ಮಗಳೇ. ಯಾವಾಗ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೋ ಆಗ ಅವನು ದೇವರ ದೃಷ್ಟಿಲಿ ಒಳ್ಳೆಯವನಾಗ್ಬಿಡ್ತಾನೆ. ನೀನು ಯಾವ ತಪ್ಪನ್ನು ಬೇಕು ಅಂತ ಮಾಡಲಿಲ್ಲ. ಅದಕ್ಕೆ ನಿನ್ನದೇ ಆದ ಬಲವಾದ ಕಾರಣ ಇತ್ತು, ಅದಕ್ಕೆ ಮಾಡಿದೆ. ಚಿಕ್ಕಂದಿನಿಂದಲೂ ನೀನು ಅಪ್ಪ ಅಮ್ಮ ಅಣ್ಣ ತಂಗಿ ಈ ಥರದ ವಾತಾವರಣದಲ್ಲೇ ಬೆಳೀಲಿಲ್ಲ, ಒಬ್ಬಂಟಿಗಳಾಗಿ ಬೆಳೆದೆ. ಅದಕ್ಕೆ ದ್ವೇಷ ಅಸೂಯೆ ಇವುಗಳನ್ನೇ ಮೈಗೂಡಿಸ್ಕೊಂಡ್ಬಿಟ್ಟೆ. ಆದರೆ ಈಗ ನೀನು ನಮ್ಮಲ್ಲಿ ಒಬ್ಬಳು. ಆ ಪಾಪ ಪ್ರಜ್ಞೆನ ತೆಗೆದು ಹಾಕ್ಬಿಡು. ನನಗೆ ನೀನು ಬೇರೆ ಅಲ್ಲ, ರಾಣಿ ಬೇರೆ ಅಲ್ಲ. ನನಗೆ ನೀವಿಬ್ಬರು ನನ್ನ ಮುದ್ದಿನ ಮಕ್ಕಳು. ನೋಡಮ್ಮ ಶಿವಾನಿ, ಯಾವತ್ತೂ ಕೆಟ್ಟವ್ರು ಸಾಯಬಾರ್ದು, ಅವರಲ್ಲಿರೋ ಕೆಟ್ಟತನ ಸಾಯಬೇಕು ಅಂತ ನಮ್ಮ ರಾಜಾರಾಣಿ ತೋರಿಸ್ಕೊಟ್ಟಿದ್ದಾರೆ. ಅಂತೂ ನಮ್ಮ ರಾಜ ರಾಣಿ ಕತೆ ಹ್ಯಾಪಿ ಎಂಡಿಂಗ್ ಆಗ್ತಾ ಇದೆಯಲ್ಲ, ಅದೇ ಖುಷಿ. ಇಲ್ಲ ಮಾವ, ಇನ್ನೂ ಹ್ಯಾಪಿ ಎಂಡಿಂಗ್ ಆಗಿಲ್ಲ. ಗಾಬರಿ ಆಗಬೇಡಿ. ರಾಜ ರಾಣಿ, ಇದು ಹ್ಯಾಪಿ ಎಂಡಿಂಗ್. ನಾನು ಬರೀ ಎಲ್ರೂ ಯುದ್ಧದಿಂದ ಮಾತ್ರ ಗೆಲ್ಬೋದು ಅಂದ್ಕೊಂಡಿದ್ದೆ, ಆದರೆ ಪ್ರೀತಿಯಿಂದನೂ ಎಲ್ರೂ ಗೆಲ್ಬೋದು ಅಂತ ಈ ರಾಜಾರಾಣಿ ತೋರಿಸ್ಕೊಟ್ರು. ನಿಮ್ಮ ಹೆಸರಿಗೆ ತಕ್ಕನಾಗೆ ನಿಜಕ್ಕೂ ನೀವೇ ಈ ಕುಟುಂಬದ ರಾಜಾರಾಣಿ. ಶಿವಾನಿ, ಇನ್ನೂ ಒಂದು ದೊಡ್ಡ ಕೆಲಸ ಬಾಕಿ ಇದೆ. ಏನು ವಿಶ್ವ? ಶಿವಾನಿ, ನೀನು ವಿಶ್ವಂತಾನೇ ಇಷ್ಟಪಟ್ಟಿದ್ದು. ನೀವಿಬ್ರು ಜೊತೆ ಆಗಿಲ್ಲ ಅಂದ್ರೆ ಈ ಕತೆಗೆ ಅರ್ಥನೇ ಇರಲ್ಲ. ಹಾ, ಬಹಳ ಚೆನ್ನಾಗಿದೆ. ಎಲ್ಲರೂ ಅವ್ರ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ನನ್ನ ಮಗಳ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರಾ? MLA ಸಾಹೇಬ್ರೆ, ತಿರ್ಗಾ ಶುರು ಮಾಡಿದ್ರಾ? ಇಲ್ಲ ರಮಣ್ಣವ್ರೆ, ಶುರು ಮಾಡ್ತಾ ಇಲ್ಲ, ಮುಗಿಸ್ತಾ ಇದ್ದೀನಿ. ಸತ್ಯ,
ಬೈಲೆ. ಸತ್ಯನ ನಾನು ತುಂಬ ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನನ್ನ ಮಗಳಿಗೆ ಸತ್ಯನೇ ಒಳ್ಳೆ ಜೋಡಿ ಅಂತ ಅನ್ನಿಸ್ತು. ರಾಜಾರಾಣಿ ಒಂದಾದ್ಮೇಲೆ ಈ ವಿಷಯನ ತಿಳಿಸೋಣ ಅಂತಿದ್ದೆ. ಈಗ ಅವರಿಬ್ರು ಒಂದಾಗಿದ್ದಾರೆ, ಅದಕ್ಕೆ ವಿಷಯ ಹೇಳ್ತಾ ಇದ್ದೀನಿ. ಸತ್ಯ, ನನ್ನ ಮಗಳು ನಿನಗೆ ಇಷ್ಟನಾ? ಸತ್ಯ ನಿನಗೆ ಸತ್ಯ ಇಷ್ಟನಾ? ಪಪ್ಪ ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಆದ್ರೆ ಮಮ್ಮಿ ನಿಮ್ಮ ಮಮ್ಮಿಗೆ ಯಾರ ಹೇಳಿದ್ರು? ಅವಳು ಬಂದು ನನ್ನ ಕೇಳಿ ಕಪಾಲ ಕೆಳಗೆ ಬಾರಿಸ್ಬಿಟ್ಟು ನಾನು ಒಪ್ಪಿಸ್ತೀನಿ. ಮಾವ ಒಂದ್ ನಿಮಿಷ ಎಲ್ರು ಒಂದಾದ್ರು, ಆದ್ರೆ ಒಂದ್ ದೊಡ್ಡ ಕೆಲಸ ಬಾಕಿ ಇದೆ. ಅದೇ ಇದೇ ಖುಷಿಯಲ್ಲಿ ರಾತ್ರಿ ಫುಲ್ಲು ಮಾವ ಅಮ್ಮ ಬನ್ನಿ. ಏನಾದರೂ ತಪ್ಪಾಗಿದ್ರೆ ಬೇಡ ಗೀತಾಂಜಲಿ, ಮುಂದುವರ್ಸೋದು ಬೇಡ. ಹಳೆದನ್ನೆಲ್ಲ ಮರೆತು ಹೊಸ ಜೀವನನ ಪ್ರಾರಂಭ ಮಾಡ.